89ರಲ್ಲಿ ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8 ಸೋಲಿಲ್ವಾ? ಈಗ ಈ ಸಲ ಸೋಲೋದಿಲ್ವಾ? ಏನೇನೇನು ಇನ್ನೊಂದ್ಸಲ ಹೇಳಿ. 89ರಲ್ಲಿ ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8 ಸೋಲಿಲ್ವಾ? ಈಗ ಈ ಸಲ ಸೋಲೋದಿಲ್ವಾ? ಅದ್ಯಾಕ್ಲ ಮಂಜಣ್ಣ 9 ಅನ್ನೋದು ಇದೆಯಲ್ಲ, ಆ 9 ಅನ್ನೋದು ಸಂಖ್ಯೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಕುಂದರ್ಮುಖಕ್ಕೆ ಒಂದು ವಿರುದ್ಧ ಆಗ್ತದೆ. ಓ ಇದ ಮ್ಯಾಟ್ರು. ಓ ಬಲಣ್ಣಿ, ಗೌಡ್ರ ಫ್ಯಾಮಿಲಿಗೆ ನಂಬರ್ 9 ಇಂದ ಸಮಸ್ಯೆ ಇರುತ್ತೆ ಕಣ. ಅಯ್ಯೋ ಅಯ್ಯೋ ಮಂಕಿ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? 9ರ ಎಂಕಿ ಮುಟ್ಬೇಡವು ಬೆಂಕಿ. 9 9 9 9 9 9 ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ. ಅಯ್ಯಲ್ಲಿ ಅದೇನು ಹೇಳ್ತಿದೀಯ ಹೊಸಿ ನೆಟ್ಟಿಗೆ ಹೇಳ. ಮಿಸ್ ಆದ್ರೆ ಡಬಲ್ ಮೀನಿಂಗ್ ಆಗೋಯ್ತದೆ. ಯಾವ ಡಬಲ್ ಮೀನಿಂಗ್ ಅಲ್ಲಕನೆ, ಡೈರೆಕ್ಟ್ ಮೀನಿಂಗ್. ಗೌಡ್ರ ಫ್ಯಾಮಿಲಿಗೆ ನಂಬರ್ 9 ಪ್ರಾಬ್ಲಮ್ ಕೊಡ್ತೈತಂತೆ, ಹಂಗಂತ ವಾಲೆ ಮಂಜು ಹೇಳ್ತೈತೆ ನೋಡಲಿ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಶಿಸ್ತು ಸೆನ್ಸ್ ಹೊಡಿತಾ ಇದೆ. 9 ಅನ್ನೋದು ಇದೆಯಲ್ಲ, ಆ 9 ಅನ್ನೋದು ಸಂಖ್ಯೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಕುಂದರ್ಮುಖಕ್ಕೆ ಒಂದು ವಿರುದ್ಧ ಆಗ್ತದೆ. ಅದ್ ಯಾವ ತರಕ್ಕೆ ಅಂತ ಹೊಸಿ ಬುಡ್ಸಿ ಹೇಳ ಮಂಜಣ್ಣ. 89 ಓಕೆ 99 ಓಕೆ 2019 ಓಕೆ. ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8 ಸೋಲಿಲ್ವಾ? ಈಗ ಈ ಸಲ ಸೋಲೋದಿಲ್ವಾ? 1989ರಲ್ಲಿ ದೊಡ್ಡಗೌಡರು MLA ಎಲೆಕ್ಷನ್ ಸೋತಿದ್ರು ಕಣೆ. ಮತ್ತೆ 1999ರಲ್ಲೂ ಗೌಡ್ರು MP ಎಲೆಕ್ಷನ್ ಅಲ್ಲಿ ಮಕ್ಕಡೆ ಮನಿಕೊಂಡ್ಬಿಡ್ತು. ಅದಕ್ಕೆ ಈ ಸತಿ 2019ರಲ್ಲೂ ದೊಡ್ಡಗೌಡರು ಸೋತು ಮನೆ ಸೇರ್ಕೊಂತದೆ ಅಂತ ವಾಲೆ ಮಂಜು ಲೆಕ್ಕಾಚಾರ. ಪರವಾಗಿಲ್ಲ ಕಣ್ಣ, ವಾಲೆ ಮಂಜು ಗಿಳಿ ಶಾಸ್ತ್ರನು ಹೇಳ್ತದೆ. ಗಿಣಿ ಶಾಸ್ತ್ರನು ಹೇಳ್ತದೆ, ಕವಡೆನೂ ಬಿಡ್ತದೆ ಕಣೆ. ಆದ್ರೆ ಇದು ಹೇಳಿದ್ದು ನಿಜ ಆಯ್ತದೆ, ಹೆಂಗೆ ಹೇಳಪ್ಪ ಸಾಕು. ಅಯ್ಯಲ್ಲಿ ದೊಡ್ಡಗೌಡ್ರು ಕತೆ ಏನಾದ್ರು ಪಾಲ್ಟಿವ್ ನೋಡ್ಕೊಂತವೆ. ಫಸ್ಟ್ ಈ ಮಂಜು ಎಲ್ಲಿ ನಿಂತ್ಕೊಂತದೆ, ಯಾವ ಪಾಲ್ಟಿಯಿಂದ ನಿಲ್ತದೆ, ಅದನ್ನ ಬಾಯ್ಬಿಟ್ಟು ಹೇಳಕ್ಕೆ ಹೇಳಿ. ಅದು ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಬಿಜೆಪಿಯಿಂದ ಎಲೆಕ್ಷನ್ ನಿಲ್ಲಕ್ ಕೊಟ್ಟೈತೆ ಕಣೆ. ನೋಡಿಲಿ ಹಂಗಂತ ಶಿವರಾಮ ಹೇಳ್ತೈತೆ. ಕಾಂಗ್ರೆಸ್ ಪಕ್ಷ ಎಲ್ಲನೂ ಕೊಟ್ಟಿತ್ತು ಎ ಮಂಜು ಅವ್ರಿಗೆ. ಶಾಸಕರನ್ನು ಮಾಡ್ತು, ಮಂತ್ರಿ ಮಾಡ್ತು, ಪೂರ್ತಿ ಅಧಿಕಾರ ಕೊಟ್ಟಿತ್ತು. ಎಲ್ಲಾನು ಅನುಭವಿಸಿದ್ಮೇಲೆ ಯಾಕೆ ಪಾಲ್ಟಿ ಬಿಡ್ತೈತಾನೆ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಂತೂ ಅವ್ರು ಹೇಳಿದ್ನೇ ಪೂರ್ಣ ಕೇಳಿದ್ರು. ಬೇರೆಯವರಿಗೆ ಹೆಚ್ಚಿನ ಮಹತ್ವ ಕೊಡೋದಕ್ಕಿಂತ ಅವರಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದೆ ಬಹುಶಃ ಇವತ್ತು ಇದಕ್ಕೆ ಕಾರಣ ಅಂತೇಳಿ ನಾನು ಹೇಳಬೇಕಾಗ್ತದೆ. ಸಿದ್ದಣ್ಣ ಮಾಡವೆಲ್ಲ ಬರ್ರಿ ಇಂತವೆ ಕಣ್ಲ. ಎಲ್ಲ ಐತ್ಲ ಕರಿಲ ಇಲ್ಲಿ. ಮೋದಿನೇ ಬಂಡವಾಳ ಅಲ್ವೇನ್ರಿ ಇವರಿಗೆ? ಅದೇ ಕ್ಲಾಣ ನಮ್ಮೂರಲ್ಲೂ ಬೇಜಾನ್ ಲೀಡರ್ ಕಣೆ. ಪಾಪ ಇವ್ರು ಬಂಡವಾಳ ಇಲ್ವಲ್ಲ, ಅದಕ್ಕೆ ಮೋದಿ ಬಂಡವಾಳ ಇವರಿಗೆ. ಮೋದಿನೇ ಬಂಡವಾಳ ಅಲ್ವೇನ್ರಿ ಇವರಿಗೆ? ಯಡಿಯೂರಪ್ಪನಿಗೆ ಬಂಡವಾಳ ಇಲ್ಲ, ಈಶ್ವರಪ್ಪನಿಗಿಲ್ಲ, ಜಗದೀಶ್ ಶೆಟ್ಟರಿಗಿಲ್ಲ, ಇವ್ರದ್ದೇನು ಸ್ವಂತ ಇದೆಯಲ್ಲಿಲ್ಲ. ಅದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವೆಲ್ಲ ಒಂದೊಂದ್ಸತಿ CM ಡೆಪ್ಟಿ ಆಗಿದ್ವಲ್ಲಣ್ಣ. ಆದ್ರೂ ಯಾಕೋ ಕಣೆ ಮೋದಿ ಹೆಸರು ಹೇಳ್ಕೊಂಡೆ ಓಟ್ ಕೇಳ್ತವೆ ಕಣೆ. ರೈತರಿಗೆ ಏನು ಮಾಡವ್ರೆ ಅಂತ ಅಲೆ ಹೇಳ್ತದೆ, ಯುವಕರಿಗೆ ಏನು ಮಾಡಿದ್ದಾರೆ ಅಂತ ಅಲೆ ಹೇಳ್ತದೆ.